ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ರೀ. ಅದಕ್ಕೆ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಂದರೆ ಹೊರಗಡೆ ಅಂದರೆ ATMಗೆ ಹೋಗಿ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ರೀ. ಅದು ಡ್ರಾ ಮಾಡ್ಕೊಂಡು ಬಂದೆ ನಾನು. ಮತ್ತು ಹಾಗೆ ಶುಕ್ರವಾರ ಲಕ್ಷ್ಮೀ ಗುಡಿ ಇತ್ತು ರೀ. ಲಕ್ಷ್ಮೀ ಗುಡಿ ದರ್ಶನ ಮಾಡ್ಕೊಂಬರೋಣ ಅಂತ ಅಲ್ಲಿ ಲಕ್ಷ್ಮೀ ಗುಡಿಗೆ ಹೋಗಿದ್ದೆ. ಅಲ್ಲಿನೂ ಬಾಗ್ಲ ತೆಗ್ದಿದ್ದಿಲ್ಲ ರೀ. ಅದಕ್ಕೆ ಸ್ವಲ್ಪ ಹೊತ್ತಲ್ಲೇ ಲಕ್ಷ್ಮೀ ಗುಡಿ ಮುಂದೆ ಅಲ್ಲೆಲ್ಲ ಮಂದಿ ಕೂತ್ಕೊಂಡಿದ್ರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿದೆಲ್ಲ ವ್ಯೂ ತೊಗೊಂಡೆ ರೀ. ಹಾಗೆ ಗುಡಿ ಬಾಗ್ಲ ತೆಗಿಯೋರ್ಗಂತ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೆ ರೀ ನಾನು ಮಂದಿ ಜೊತೆ. ನೋಡಿರಿ, ಗುಡಿ ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆಲ್ಲ. ಇದು ಒಂದು ಸ್ವಲ್ಪ ಕಾಡು ಪ್ರದೇಶದೊಳಗೆ ಇತ್ತು ಫಸ್ಟ್ ಎಲ್ಲರೂ. ಈಗೆಲ್ಲ ಮನೆಗಳಾಗಿ ಎಲ್ಲ ಈಗ ಚೇಂಜ್ ಆಗಿಬಿಟ್ಟಿದೆ ರೀ ಇದು. ನೋಡ್ರಿ, ಎಲ್ಲ ಎಷ್ಟು ಚೆನ್ನಾಗಿ ಗಿಡಗಳು ಅದಾವೆ ರೀ. ಮತ್ತು ಬಂದು ಕೂತ್ಕೊಂಡ್ರೆ ಸಮಾಧಾನ ಸಿಗ್ತದೆ ರೀ ಇಲ್ಲಿ. ನಾನು ಅಲ್ಲೇ ಕೂತ್ಕೊಂಡು ಹಾಗೆ ಒಂದೆರಡು ಫೋಟೋ ತಗೊಂಡೆ. ಅಲ್ಲಿ ಹಿಂದೆ ಗ್ರೀನ್ರಿ ಹಸಿರು ಚೆನ್ನಾಗಿದೆ ಅಂತ ಹೇಳ್ರಿ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಗುಡಿ ಬಾಗ್ಲ ತೆಗೆದ್ರಿ ಅವ್ರು ಬಂದು. ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಅದ್ರದ್ದೊಂದು ದೇವ್ರ ಗುಡಿದೊಂದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ. ನಾನು ಪ್ರತಿ ಸರಿ ಹೋದಾಗ ಮಾಡ್ತಾನೆ ಇರ್ತೀನಿ ರೀ ದೇವ್ರದ ಗುಡಿ. ಯಾಕಂದರೆ ಇದು ಲಕ್ಷ್ಮೀ ಗುಡಿ ಮನೆ ಹತ್ರನೇ ಬರ್ತದೆ ರೀ. ದೇವಿ ಶಕ್ತಿನೂ ಭಾಳ ಇದೆ. ಅವರು ಗುಡಿಯಲ್ಲಿರೋರು ಪರಿಚಯ ಇರ್ತಾರೆ, ಮಾತಾಡ್ತಾ ಇರ್ತಾರೆ ರೀ. ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಗುಡಿನೂ ಎರಡು ಸುತ್ತು ಹಾಕ್ತೀನಿ ರೀ. ಅದು ಗುಡಿ ಒಂದು ಸ್ವಲ್ಪ ಸುತ್ತು ಹಾಕೊಂಬಂದ ಒಂದು ಸ್ವಲ್ಪ ಇವು ತೊಗೊಂಡೆ ನಾನು. ಹಾಗೆ ಎಲ್ಲ ಹಿಂದ್ಗಡೆ ಎಲ್ಲ ಏನೇನಿದೆ ದೇವ್ರ ಗುಡಿ ಹಿಂದೆ ಅಂತ ತೋರ್ಸೋಕ್ಕೆ. ಅಲ್ಲಿ ಹಿಂದ್ಗಡೆ ಒಂದು ಅರಳಿ ಮರ ಇದೆ ರೀ. ಆಮೇಲೆ ನಾಗಪ್ಪಂದು ಒಂದು ಸಣ್ಣ ಗುಡಿ ಮಾಡ್ಯಾರ ದೇವ್ರದ್ದು. ಕಲ್ಲಿನಲ್ಲಿ ಮೂರ್ತಿಲಿ ಕೆತ್ತಿದ್ದಾರೆ ನಾಗಪ್ಪನ. ಅದು ಒಂದು ಗುಡಿ ಮಾಡಿ ಇಲ್ಲಿಟ್ಟಾರಿ. ಪಂಚಮಿ ದಿನ ಎಲ್ಲ ಹಾಲು ಎರೆಯಕ್ಕೆ ಬರ್ತಾರೆ ಇಲ್ಲಿ. ಮತ್ತು ಹಾಗೆ ನೋಡಿರಿ, ಗುಡಿ ಸುತ್ತ ಹಾಕ್ತಾಯಿದ್ದೀನಿ. ಗುಡಿ ಹಿಂದೆ ಹೇಗಿದೆ ಅಂತ. ಇಲ್ಲೆಲ್ಲ ದೇವ್ರದ್ದು ವಾರ್ಷಿಕ ಮಹೋತ್ಸವ ನಡೀತಾ ಇರ್ತದೆ ರೀ. ಮತ್ತು ದೇವಿ ಸೀರೆಗಳನ್ನೆಲ್ಲ ಕೊಡ್ತಾ ಇರ್ತಾರೆ ರೀ. ಅಂದ್ರೆ ಒಂದು ಲಿಮಿಟೆಡ್ ರೀಸನೇಬಲ್ ರೇಟ್ ಒಳಗೆ ಕೊಡ್ತಾರೆ ರೀ. ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ವಾಪಸ್ ಮನೆ ಕಡೆ ಹೊಂಟೇನಿ ರೀ. ಇದು ಹೋಗುವಾಗ ಇದು ಒಂದು ವ್ಯೂ ತೊಗೊಂಡೆ ನಾನು. ನಮ್ಮ ಮನೆ ಕಡೆ ಇದ್ದು ವ್ಯೂ ಇದು ನಿಮಗೆ ತೋರಿಸಿರ್ತೇನೆ ನಾನು ಹಿಂದೆ ಮತ್ತು ತೋರಿಸಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಅದೊಂದು ಸಣ್ಣ ಫಾರೆಸ್ಟ್ ಏರಿಯಾ ಆಗತ್ಲೆ ಬರ್ತಿದ್ರೆ ಅಲ್ಲಿ ಬರೀ ಸಸಿಗಳನ್ನೆಲ್ಲ ನೆಡ್ಸಿರ್ತಾರೆ ರೀ. ಎಲ್ಲ ಥರ ಗಿಡಗಳನ್ನೆಲ್ಲ ಪಾಟ್ ಮಾಡಿ ಇಟ್ಟಿರ್ತಾರೆ. ಅವನ್ನ ತೊಗೊಂಡೋಗಿ ಮತ್ತು ಸೇಲ್ ಮಾಡಿ ಬರ್ತಾರೆ ರೀ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಇಟ್ಟಿದ್ದಾರೆ ರೀ. ಅದೊಂದೆಲ್ಲ ಒಂದು ಸಣ್ಣ ವ್ಯೂ ತೊಗೊಂಡೆ ನಾನು. ಆಮೇಲೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಿಗೆ ಬಂದು ನೋಡ್ರಿ. ಇಲ್ಲಿ ಅಪಾರ್ಟ್ಮೆಂಟದು ಒಂದು ವಿಡಿಯೋ ಮಾಡ್ಕೊತ ಬರ್ತಾಯಿದ್ನಿ. ಹಾಗೆ ಇಲ್ಲಿ ಬರಬೇಕಾದ್ರೆ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ ನೋಡ್ರಿ. ಕೂತಾರ ನೋಡ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಇಲ್ಲಿ. उदय क्या बगा मैसेज? कल देखने का। हाँ 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 कल हमारे मोबाइल में कल आता है। ये बोल रही हूँ। आपका मेरा डाली हूँ ना मैं परसों। हाँ हाँ, गोभी मंचूरी खाती। हाँ हाँ हाँ, मंदिर जाके आई मैं। लक्ष्मी वो नाल के लेकर के गई, वही रखने तक मंदिर. ಮನೆಗೆ ಬಂದು ದೇವ್ರಿಗೆ ದೀಪ ಹಚ್ಚಿ ಸ್ವಲ್ಪ ಹೊತ್ತು TV ಹಚ್ಕೊಂಡು ನೋಡ್ಕೋತ ಕೂರ್ತೀನಿ ರೀ ನಾನು. ಏನು ಚೇಂಜ್ ಐತಲ್ಲ ಡೆಫಿನೆಟ್ಲಿ ಅದು ಅದ್ರಾಗ ಭಾರಿ ಅನಿಸ್ತದು. ಇದು ಭಾರಿ ಇಟ್ಬಿಟ್ರಿ. ಬಟ್ ಮ್ಯಾಗಿದವರು ಏನು ಫುಲ್ ಏನು ಮಾಡ್ತದೆ ನೋಡ್ರಿ. ಐಶ್ ಇವ್ರು ಏನು ಮಾಡ್ಯಾರಂದ್ರೆ ಈ ಐಡಿಯಾ ನನಗೆ ಹೆಂಗೂ ಈ ಪ್ರಾಜೆಕ್ಟ್ನೇ ಆದಿಲ್ಲ. ಫ್ರೆಂಡ್ಸ್ ನೋಡ್ರಿ, ಟೈಮ್ 7:30 ಆಗಕ್ಕೆ ಬಂತ್ರಿ. ನಾನೀಗ ಸ್ವಲ್ಪ ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ರಾತ್ರಿ ಇದು ಊಟ ರೆಡಿ ಮಾಡ್ಕೋಬೇಕಲ್ರಿ ನನಗೆ. ಇಲ್ಲಿ ಇದು ಹೆಸರು ಬೇಳೆ ನೆನೆ ಹಾಕಿದ್ದೆ ರೀ. ಇದು ಫ್ಲವರ್ ಇತ್ತು, ಫ್ಲವರ್ ಪಲ್ಯ ಮಾಡೋಣ ಅಂತ ಅಕ್ಕಿ ನೆನೆ ಇಟ್ಟಿರ್ತೀನಿ ರೀ ನಾನು.
ನೋಡ್ರಿ ಅಕ್ಕಿ ನೆನಿಟ್ಟಿರ್ತೀನಿ, ಯಾಕಂದ್ರೆ ಅಕ್ಕಿ ಸ್ವಲ್ಪ ನೆನೆಸಿ ಮಾಡಿದ್ರೆ ಸ್ವಲ್ಪ ನನಗೆ ಅಷ್ಟು ಸಾಫ್ಟ್ ಇರ್ತದಂತ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಫ್ಲವರ್ ನೋಡ್ರಿ, ಈಗ ಇದು ಫ್ಲವರ್ ಪಲ್ಯ ಮಾಡ್ತೀನಿ ರೀ ನಾನು. ಫ್ಲವರ್ ಮಾಡೋಕೆ ರೆಡಿ ಆಗ್ಬೇಕು ರೀ. ಏನೇನು ಬೇಕು ಎಲ್ಲ ತೊಗೋತೀನಿ ನೋಡ್ರಿ. ಈಗ ಟೊಮೆಟೊ ಒಂದು ಬೇಕು ನನಗೆ. ಇದು ಟೊಮೆಟೊ ಇಷ್ಟು ಸಾಕ್ರಿ, ಸಣ್ಣದು ಒಂದು. ಆಮೇಲೆ ಈರುಳ್ಳಿ ಒಂದು ತೊಗೋತೀನಿ ರೀ, ಈರುಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ರೀ. ಕೊತ್ತಂಬರಿ ಏನಾಗಿದೆ ಗೊತ್ತಿಲ್ಲ, ಇದು ಸ್ವಲ್ಪ ನೋಡಿ. ಸ್ವಲ್ಪ ಒಂದು ಟೊಮೆಟೊ, ಕೊತ್ತಂಬರಿ ತೊಗೊಂಡಿನಿ. ಇದರಲ್ಲಿ ಡೈಲಿ ನಾನು ನೀರು ಹಾಕಿಟ್ಟಿರ್ತೀನಿ ರೀ, ಬೆಳಗ್ಗೆ ಕುಡಿತೀನಿ ರೀ. ತಾಮ್ರದಲ್ಲಿ ನೀರು ಹಾಕಿಟ್ಟು ಕುಡಿದ್ರೆ ಒಳ್ಳೇದಂತ ಹೇಳ್ತಾರೆ, ಅದಕ್ಕೆ ಇದನ್ನು ಕುಡಿತೀನಿ ರೀ ನಾನು ನೀರು. ಇದು ಸ್ವಲ್ಪ ಮಜ್ಜಿಗೆ ಥರ ಮಾಡಿಟ್ಟಿದ್ದೀನಿ. ರಾತ್ರಿ ಊಟ ಎಲ್ಲ ಆದಮೇಲೆ ಮಕ್ಕಳುವಾಗ ಕುಡಿತೀನಿ ನೋಡ್ರಿ. ಇವೆಲ್ಲ ಚಹಾ ಮಾಡಿಕೊಂಡು ಎಲ್ಲ ಎಲ್ಲೇ ಇಟ್ಬಿಟ್ಟಿದ್ದೀನಿ. ಎಲ್ಲ ಮ್ಯಾಲೆ ನನಗಂದ್ರೆ ಸ್ವಲ್ಪ ಕ್ಲೀನಿಂಗ್ ಮೇಂಟೈನ್ ಮಾಡೋದು ಭಾಳ ಕಡಿಮೆ ರೀ ನಾನು. ಅಂದ್ರೆ ಇದು ಎಡಿಟಿಂಗ್ ಕೆಲಸ ಎಲ್ಲ ಮಾಡ್ತಿರ್ತೀನಲ್ರಿ, ಅದಕ್ಕೆ ಇದೊಂದು ಸ್ವಲ್ಪ ಇದ್ರಾಗ ಟೈಮ್ ಹೋಗ್ತದೆ. ಶುಕ್ರವಾರ ಶನಿವಾರ ಅಂತ ಮಾರ್ನಿಂಗ್ ಎಡಿಟಿಂಗ್ ಇರ್ತದೆ ರೀ ನಂದು. ಅದಕ್ಕೆ ಇದಂತ ನೀರು ಸ್ವಲ್ಪ ಕಾಸಿ ಆರಿಸೇ ಕುಡಿತೀವಿ ರೀ ನಾವು. ಅಂದರೆ ಫಿಲ್ಟ್ರ್ ಇಲ್ಲ ರೀ, ಫಿಲ್ಟ್ರ್ ಹಾಕಿಸ್ಬೇಕು. ಮಗಳು ಹಾಕ್ಸೋಣ ಅಂತ ಹೇಳಿದಾಳೆ, ನೋಡ್ಬೇಕ್ರಿ. ಇದು ರಾತ್ರಿಗೆ 2 ಚಪಾತಿ ಇತ್ತು, ಅಷ್ಟೇ ಬಿಟ್ಟಿದ್ದೀನಿ ರೀ. ಈಗ ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಇದು ಸ್ವಲ್ಪ ಪಲ್ಯ ರೆಡಿ ಮಾಡಿಕೊಂಡು ಅನ್ನಕ್ಕೂ ಅದೇ ಬರ್ತದೆ, ಚಪಾತಿಗೂ ಅದೇ ಬರ್ತದೆ ನೋಡಿರಿ. ಇದು ರೆಡಿ ಮಾಡ್ಕೋಬೇಕ್ರಿ ಈಗ ನಾನು. ಎಗ್ಗು ಅದಾವ್ರಿ, 3 ಎಗ್. ಏನು ಆಮ್ಲೆಟ್ ಮಾಡ್ಕೊಳ್ಳೋ ಅಂತ ವಿಚಾರ ಮಾಡಿದ್ದೆ, ಬಟ್ ಇಲ್ರಿ. ಈಗ ಫ್ಲವರ್ ಇದೆಯಲ್ಲ, ಫ್ಲವರ್ ಮಾಡ್ಕೋತೀನಿ. ಬೆಳಗ್ಗೆ ಒಂದು ಎಗ್ ಬಾಯ್ಲ್ ತಿಂದಿದ್ದೀನಿ, ನೋಡೋಣ ಮತ್ತು ನಾಳೆ ಮಾಡ್ಕೋತೀನಿ ರೀ. ಫ್ಲವರ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ಫಸ್ಟ್ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕಲ್ರಿ. ಚಾಕು ಸಿಗ್ತಾ ಇಲ್ಲ ನೋಡ್ರಿ. ಬಹಳ ಶೆಕೆ ಆಗ್ತಾ ಇದೆ ನೋಡ್ರಿ. ನೋಡ್ರಿ, ಫ್ಲವರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಸಣ್ಣ ಸಣ್ಣದ. ಈಗ ಇದನ್ನ ಎಲ್ಲ ನೀರು ಕುದಿತಾ ಇದೆ, ನೀರೊಳಗೆ ಹಾಕ್ಬಿಡ್ತೇನೆ ನೋಡ್ರಿ. ಯಾಕಂದ್ರೆ ಹುಳ ಅದು ಇದ್ರೆ ಎಲ್ಲ ಸತ್ತು ಹೋಗ್ತಾವಂತ ಹೇಳಿ. ನೀರೆಲ್ಲ ಹಾಕಿ ಸ್ವಲ್ಪ ಕುದಿಸಿ ತೆಗಿಯೋದು.
ಮತ್ತಿದು ಅರ್ಶಿನ ಪುಡಿ ಐತ್ರಿ, ಮತ್ತಿದು ಖಾರ ಪುಡಿ ಐತ್ರಿ, ಆಮೇಲೆ ಇದು ಉಪ್ಪು ತೊಗೊಂಡೇನಿ ನೋಡ್ರಿ. ಉಪ್ಪು ಸ್ವಲ್ಪ ಎಲ್ಲ ರುಚಿಗೆ ತಕ್ಕಷ್ಟೇ. ಇದಕ್ಕೆ ಪಲ್ಯ ಮಾಡೋಕ್ಕೆ ಎಷ್ಟೆಷ್ಟು ಬೇಕಲ್ಲ ಅಷ್ಟು ಹಾಕೋಬೇಕ್ರಿ. ಟೈಮ್ ಆಗ್ತಾ ಇತ್ರಿ, ಅದಕ್ಕೆ ಈ ಕಡೆ ಅನ್ನಕ್ಕೆ ಇಡೋಣ ಅಂತ ಹೇಳಿ ಅನ್ನಕ್ಕೆ ರೆಡಿ ಮಾಡಾಕ್ತೀನಿ ನೋಡ್ರಿ. ಆಚೆ ಕಡೆ ಕುಕ್ಕರ್ ಇಟ್ರಿ, ಮತ್ತು ಪಲ್ಯನೂ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇಟ್ಟಿರಿ. ನಾನು ಪಲ್ಯನೂ ಬೇಯ್ತಾ ಇದೆ.
ನೋಡ್ರಿ ಈಗ ಟೈಮ್ 8 ಆತ್ರಿ. 7:00 ಹೋಗಿದ್ದೆ ಒಳಗೆ. ಪಲ್ಯ ಅಷ್ಟು ಮಾಡಿ ಕುಕ್ಕರ್ನಲ್ಲಿ ಅನ್ನ ಅಷ್ಟು ಮಾಡಿ ಬಂದೆ ರೀ. ಈಗ ಇನ್ನೊಂದು 15 ನಿಮಿಷ ಬಿಟ್ಟು ಊಟ ಮಾಡ್ತೀನಿ ರೀ. ಯಾಕಂದ್ರೆ ಊಟ ನಮಗೆ ಜಲ್ದಿನ ಆಗ್ಬೇಕು ರೀ. ಇದು ನೋಡ್ರಿ ನಮ್ಮ ಪಲ್ಯನೂ ರೆಡಿ ಆಯ್ತು ರೀ. ಊಟದ ತಟ್ಟೆನೂ ರೆಡಿ ಆಗಿದೆ ರೀ. ಊಟ ಮಾಡಕ್ಕೆ ಹೋಗ್ಬೇಕ್ರಿ ಈಗ. ಫ್ರೆಂಡ್ಸ್ 8:30 ಆಯ್ತು ರೀ. ತಾಟು ರೆಡಿ ಮಾಡ್ಕೊಂಡೀನಿ ರೀ. ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇದು ಒಂದು ನಮ್ಮ ಡೈಲಿ ಸೀರಿಯಲ್ ರೀ, ನೋಡ್ತಾ ಇರ್ತೇನೆ. ಅದನ್ನ ಸೀರಿಯಲ್ ಹಚ್ಕೊಂಡು ಊಟ ಮಾಡ್ತಾ ಇರ್ತೇನೆ ನೋಡ್ರಿ. ಹೀಗೆ ಬಿಟ್ರೆ ಹೊರಗಿದಾನಲ್ಲ ಸೆಕ್ಯೂರಿಟಿ ಗಾರ್ಡ್, ಅವನ ಕಾಲ್ಗೂ ಬೀಳ್ಬೇಕಾಗತ್ತೆ. ನಾನು ನೀನು ಎಲ್ಲ ಯಾಕಣ್ಣ? ನೀನ್ ಅನ್ಕೊಂಡಿದ್ದಷ್ಟು ಮುಕ್ತ ಅವನಲ್ಲ. ನೀನ್ ಹೇಳಿರೋದನ್ನೆಲ್ಲ ಕೇಳ್ಕೊಂಡು ಬಿದ್ದಿರೋದಕ್ಕೆ ಹಳೆ ಕರ್ಣನೂ ಅಲ್ಲ. ಅವನು ಕರ್ಣ 2.0 ಆಗಿದ್ದಾನೆ. ನಾನು ಹೇಳ್ತಿರೋದ್ರಲ್ಲಿ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಆದ್ರೆ ಕರ್ಣ ಇದೆಲ್ಲ ಯಾಕೆ ಪ್ಲಾನ್ ಮಾಡ್ತಾನೆ? ಯಾಕಂದ್ರೆ ನಮ್ಮನ್ನೆಲ್ಲ ಮಟ್ಟ ಹಾಕೋದೇ ಅವನ ಉದ್ದೇಶ. ಊಟ ಆದಮೇಲೆ ಇಲ್ಲೇ ಮನೆ ಮುಂದೆ ನಮ್ಮ ಪ್ಯಾಸೇಜ್ ಒಳಗೆ ಒಂದು 5-6 ರೌಂಡ್ ವಾಕಿಂಗ್ ಮಾಡ್ತೀನಿ ನೋಡ್ರಿ. ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಂಡ್ರೆ ನಿದ್ದೆನೂ ಚಲೋ ತಂಗೆ ಬರ್ತದೆ ರೀ. ಅದಕ್ಕೆ ಇಲ್ಲಿ ನಮ್ಮ ಪ್ಯಾಸೇಜ್ ಮುಂದೆ ವಾಕಿಂಗ್ ಮಾಡಾಕ್ತೀನಿ ರೀ ನಾನು. ಇದು ನಮ್ಮ ಅಪಾರ್ಟ್ಮೆಂಟ್ ಸುತ್ತ ರಾತ್ರಿ ಹೊತ್ತು ಹೆಂಗೆಲ್ಲ ವ್ಯೂ ಕಾಣಿಸ್ತದೆ ಅಂತೇಳಿ ಒಂದು ವ್ಯೂ ತೊಗೊಂಡೇನಿ ನೋಡ್ರಿ ನಾ. ಎಲ್ಲ ಹಗಲಿ ಹೊತ್ತು ಹೆಂಗೆ ಇರ್ತದೆ ರೀ, ರಾತ್ರಿ ಹೊತ್ತು ಹೆಂಗೆ ಲೈಟ್ಸ್ ಎಲ್ಲ ಕಡೆ ಹೆಂಗೆ ಕಾಣಿಸ್ತದೆ ರೀ. ಕತ್ತಲೆಯಲ್ಲೆಲ್ಲ ಲೈಟ್ಸ್ಗಳು ಅಲ್ಲೆಲ್ಲ ಸ್ಟಾರ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ. ನೋಡ್ರಿ ರಾತ್ರಿ 10 ಗಂಟೆ ಆಗಕ್ಕೆ ಬಂತ್ರಿ. ನಾನು ಮಲ್ಕೊಳ್ಳೋ ಟೈಮ್ ರೀ. ಓಕೆ, ಇವತ್ತಿನ ಈ ವ್ಲಾಗ್ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಸುಭಾಷಿತ ಏನಂದ್ರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂದು ಹೇಳುತ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.